4 ಬಾರಿ ತಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದದಿಂದ ಜಯಶೀಲರಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು 2 ವರ್ಷ ಪೂರೈಸಿ ಮತ್ತೆ 3ನೇ ವರ್ಷಕ್ಕೆ ಕಾಲಿಡ್ತಾ ಇರ್ತಕ್ಕಂಥ ನನ್ನ ಪ್ರೀತಿಯ ಅಣ್ಣನವರಾದಂಥ ಎನ್.ಎ. ಹ್ಯಾರಿಸ್ ಅಣ್ಣನವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ನಾಡಪ್ರಭು ಶ್ರೀ ಕೆಂಪೇಗೌಡ ಸಾರ್ವಜನಿಕ ಸೇವಾ ವೇದಿಕೆಯ ವತಿಯಿಂದ ಆಹ್ವಾನವನ್ನು ಮಾಡಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗೌರವಾನ್ವಿತ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ನಮ್ಮ ಗೌರವಾನ್ವಿತ ಬ್ಲಾಕ್ ಅಧ್ಯಕ್ಷರಾದಂಥ ಮುನ್ರಾಜಣ್ಣನವರೇ, ಮತ್ತೋರ್ವ ಹಿರಿಯರು ಮಾಜಿ ಜಿಲ್ಲಾ OBC ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರುಗಳಾಗಿದ್ದಂಥ ವೆಂಕಟೇಶ್ ಅಣ್ಣನವರೇ, OBC ಹಾಲಿ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅಣ್ಣನವರೇ, ವಾರ್ಡಿನ ಅಧ್ಯಕ್ಷರುಗಳೇ ಮತ್ತು ಮಹಿಳಾ ವಾರ್ಡಿನ ಎಲ್ಲ ಗೌರವಾನ್ವಿತ ಅಧ್ಯಕ್ಷರುಗಳೇ, ಇವತ್ತು ನಮ್ಮ ಹ್ಯಾರಿಸ್ ಅಣ್ಣನವ್ರನ್ನ ಸ್ವಾಗತವನ್ನು ಮಾಡಿ ಕರ್ಕೊಂಡು ಬರಲಿಕ್ಕೆ ಬಂದಂಥ 100 ಜನ ಈ ಭಾಗದ ಎಲ್ಲ ನನ್ನ ಸಹೋದರಿಯರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಗೌರವಾನ್ವಿತ ಮೌಲಾನರವರೇ, ಗೌರವಾನ್ವಿತ ಪೂಜ್ಯ ಗುರುಗಳೇ ಮತ್ತು ನಮ್ಮ ಮತ್ತು ಪದಾಧಿಕಾರಿಗಳೇ ಮತ್ತು ನಮ್ಮ ಜೈನರ ಅಸೋಸಿಯೇಷನ್ನ ಗೌರವಾನ್ವಿತ ಪ್ರಧಾನ ಕಾರ್ಯದರ್ಶಿಗಳು, ಹಿರಿಯರು ಆಗಿರ್ತಕ್ಕಂಥ ಜಗನ್ನಣ್ಣನವರೇ ಮತ್ತು ಅವರ ಎಲ್ಲ ಜೈನ ಅಸೋಸಿಯೇಷನ್ನ ಪದಾಧಿಕಾರಿಗಳೇ ಮತ್ತು ನಮ್ಮ ಯುವ ಕಾಂಗ್ರೆಸ್ಸಿನ ಎಲ್ಲ ಪದಾಧಿಕಾರಿಗಳೇ, ನೋವನ್ನು ಹೊತ್ತು ಈಗಾಗಲೇ ನಾನು ಹೇಳ್ದಂಗೆ ನಮ್ಮ ಹ್ಯಾರಿಸ್ ಅಣ್ಣನವರ ಆತ್ಮೀಯ ಗೆಳೆಯರ ಒಬ್ಬರು ದುರ್ಮರಣವನ್ನು ಹೊಂದಿರೋದ್ರಿಂದ ಆ ಒಂದು ದುಃಖದ ಮಡಿಲಿನಲ್ಲಿ ಈ ಒಂದು ಸಭೆಯನ್ನು ನಡೆಸಲೇಬೇಕಾಯಿತು. ಅದು ಕೂಡ ಈ ಸಂದರ್ಭದಲ್ಲಿ ಹ್ಯಾರಿಸ್ ಅಣ್ಣನವರು 2008ರಿಂದ ಇಡೀ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಬಂದಂಥ ಸಂದರ್ಭದಲ್ಲಿ ಸಮಸ್ತ ಶಾಂತಿನಗರ ಯಾವ ರೀತಿಯ ಒಂದು ಅಭಿವೃದ್ಧಿ ಹೊಂದದೇ ಇರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರವಾಗಿತ್ತು ಅಂತ ಸಂದರ್ಭದಲ್ಲಿ ಅವರು ಗೆದ್ದು ಬಂದಂಥ ಸಂದರ್ಭದಲ್ಲಿ ನಮ್ಮ ಶಾಂತಿನಗರ ವಾರ್ಡಿನಲ್ಲಿ ಏನೆಲ್ಲ ಸಮಸ್ಯೆಗಳಿತ್ತು ಅವುಗಳನ್ನು ಹೋಗಲಾಡಿಸುವಂಥ, ಅಭಿವೃದ್ಧಿಪಡಿಸುವಂಥ ಮತ್ತು ಜನರ ದನಿಯಾಗಿ ನಿಲ್ಲುವಂಥ ಒಂದು ಪ್ರತಿಜ್ಞೆಯನ್ನು ಏನು ಮಾಡಿದ್ರು ಅದನ್ನು ಇವತ್ತು ಕಳೆದ 17-18 ವರ್ಷಗಳಿಂದ ಸತತವಾಗಿ ಇವತ್ತು ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಏನು ಮಾಡ್ತಾ ಇದ್ದೀವಿ 18 ವರ್ಷಗಳ ಕಾಲ. ಇಂಥ ಕಾರ್ಯಕ್ರಮದಲ್ಲಿ ನಾನು ಅವರ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಾನು ಹೇಳಿದ್ದೇನೆ. ಮತ್ತೊಮ್ಮೆ ಬಾರಿ ತಮಗೆ ಮಂಡನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇದನ್ನು ಹೊಲಿಸ್ಕೊಂಡು ವಿದ್ಯಾವಂತರಾಗಿ ಒಂದು ಉದ್ಯಮಿಯಾಗಿ ಮತ್ತು ರಾಜಕಾರಣಿಯಾಗಿ ಎಲ್ಲ ರಂಗಗಳಲ್ಲಿ ಇವತ್ತು ಯಶಸ್ಸನ್ನು ಕಂಡಿದ್ದಾರೆ ಅಂದರೆ ನಾನು ಒಂದು ವಿಚಾರವನ್ನು ಹೇಳಕ್ಕೆ ಬಯಸ್ತೇನೆ ಬಂಧುಗಳೇ. ಧರ್ಮತ್ವ, ದಾನಸೂರ ಕರ್ಣನ ದಾನತ್ವ, ಅರ್ಜುನನ ಗುರಿ, ಭೀಮನ ಬಲ, ಕೃಷ್ಣನ ತಂತ್ರ, ಅಶ್ವಿನಿ ದೇವತೆಗಳ ವರದಿಂದ ಹುಟ್ಟಿದಂಥ ನಕುಲ ಸಹದೇವರ ಒಂದು ಔಷಧಿ ಗುಣವನ್ನು, ದುಃಖ ದುಮ್ಮಾನಗಳು, ಒಂದು ನೋವಿನಿಂದ ಬಂದಂಥ ಜನರಿಗೆ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಒಂದು ಒಳ್ಳೆಯ ತಾಯಿಯ ಗುಣ, ಈ ಎಲ್ಲ ಗುಣಗಳು ಇರೋದ್ರಿಂದನೇ ಅವರು ಈ ಮಟ್ಟದಲ್ಲಿ ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನು ಹೇಳಿಕೆ ಬಯಸ್ತೇನೆ ಬಂಧುಗಳೇ. 66 ಕೋಟಿಗಳ ರೂಪಾಯಿಗಳಲ್ಲಿ ನಮ್ಮ ಏನು ಹೆರಿಗೆ ಹಾಸ್ಪಿಟಲ್ ಇತ್ತು ಅಲ್ಲಿ 300 ಬೆಡ್ಗಳ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಒಂದು ಟೆಂಡರ್ ಅನ್ನು ಕರೆದು ಕಾರ್ಯವನ್ನು ಆದಷ್ಟು ಬೇಗ ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭ ಮಾಡಬೇಕು. ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಶಾಲೆಗಳನ್ನ ಇಲ್ಲಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ 14 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು BBMP ಶಾಲೆ ಆವರಣದಲ್ಲಿ ಎಲ್ಲ ಒಂದು ಶಾಲೆಗಳನ್ನ, ಅದು ಕನ್ನಡ, ತಮಿಳು, ಉರ್ದು ಮತ್ತೆ ಸರ್ಕಾರಿ ಶಾಲೆಗಳನ್ನು ತಂದು BBMP ಶಾಲೆಯನ್ನು ಅಲ್ಲಿ ಒಟ್ಟುಗೂಡಿಸಿ 1ನೇ ತರಗತಿಯಿಂದ SSLC ತನಕ ಮುಂದಿನ ದಿನಗಳಲ್ಲಿ PUC ಮತ್ತಷ್ಟು ಮೆರುಗುಗೊಳಿಸಬೇಕು ಅಂತ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ವೀಕ್ಷಕರನ್ನು ಕೇಳ್ಕೊತೀನಿ. ಬಹಳ ದೊಡ್ಡದಾಗಿರುತ್ತೆ. ಮತ್ತೆ ವಿಶೇಷವಾಗಿ
ಈ ಕಾರ್ಯಕ್ರಮದಲ್ಲಿ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನೋಡಿರೋ ಹಾಗೆ ಏನು ನನ್ನ ವ್ಯಕ್ತಿ ಅವರಿಗೆ ಭಾಳ ಏನು ಅವರ ಕುಟುಂಬದ ಸದಸ್ಯರಾಗಿದ್ದರಂತೆ, ಅವರ ದುರ್ಮರಣ ಆಗಿದೆ. ಆದರೂ ಕೂಡ ಈ ಫಂಕ್ಷನ್ಗೆ ಬಂದು ಕೂತಿದ್ದಾರೆ. ಅದೇ ಮನುಷ್ಯತ್ವ. ಏನಕ್ಕೆ ಅಂದರೆ ಎಲ್ಲರೂ ಬೇಕು. ಅವರು ಎಷ್ಟೇ ನೋವಿದ್ರೂ ಕೂಡ ಈ ಕಾರ್ಯಕ್ರಮಗಳಿಗೆ ಬಂದು ಪಾಲ್ಗೊಂಡು ನಿಮ್ಮಗಳ ಪರವಾಗಿ ಎರಡು ಮಾತಾಡಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಅವ್ರು ಬಂದಾಗಲೇ ಒಂದು ಎನರ್ಜಿ, ಆ ಎನರ್ಜಿಯನ್ನು ಯಾರು ಕೊಡ್ತಾರೆ ಅಂದರೆ ನಮ್ಮ ಆರಿ ಸಾಹೇಬ್ರು ಕೊಡ್ತಾರೆ. ಹಾಗಾಗಿ ಎಲ್ಲ ಕ್ಷೇತ್ರದವರೆಗೂ ಆ ಭಗವಂತ ಇಲ್ಲೆಲ್ಲ ಎಷ್ಟೋ ಜನ ಕೂತಿದ್ದೀರಲ್ವಾ, ಅವರಿಗೆ ಆ ನೋವನ್ನು ತಡೆಯೋ ಶಕ್ತಿಯನ್ನು ಕೊಡಲಿ ಅಂತ ನಾನು ಭಗವಂತನನ್ನು ಕೇಳ್ಕೊತೀನಿ. ವಿಶೇಷವಾಗಿ ಈ ಮೈದಾನಕ್ಕೆ ಬರುವಾಗ ಮನಸ್ಸಲ್ಲಿ ನನ್ನ ತಾಯಿ ತುಂಬಾ ಹತ್ರ ಇದ್ದಾರೆ. ಇಲ್ಲೇ ಅದೊಂದು ಕಡೆ ಇಲ್ಲಿ ಬರ್ತಾ ಇದ್ದೀನಿ ಅನ್ನೋ ಇದು ನನ್ನ ತಾಯಿಯ ನೆನಪು. ಖಂಡಿತವಾಗಿ ನಮ್ಮಮ್ಮ ಹೋಗಿ ಈಗಾಗಲೇ 2 ವರ್ಷ ಆಗಿಲ್ಲ, ಆದರೂ ಆ ಒಂದು ನೆನಪು ಸದಾ ಮನಸ್ಸಲ್ಲಿ ಹಾಗೇ ಇರುತ್ತೆ. ಅಮ್ಮನ ಥರ ಇನ್ಯಾರೂ ಸಿಗಲ್ಲ. ಇರೋರು ಚೆನ್ನಾಗಿ ನೋಡ್ಕೊಳ್ಳಿ, ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಬಂಧುಗಳೇ, ವೇದಿಕೆ ಮುಂದೆ ಕೂತಿರುವಂತ ಶಾಂತಿನಗರ ಕ್ಷೇತ್ರವನ್ನ ಮಾನವೀಯತ ತೋಟವನ್ನಾಗಿ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನದಲ್ಲಿ ನಾವೆಲ್ಲ ಇವತ್ತು ಸೇರಿದ್ದೀವಿ. ನನ್ನ ಸಹೋದರ ಶಿವು ಮಾತಾಡ್ತಾ ಬಹುಶಃ ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸುವಂತ ಕೆಲಸ ಮಾಡಿದ್ದಾರೆ. ನಮ್ಮ ಸಂಬಂಧ ಕಳೆದ 18 ವರ್ಷಗಳಿಂದ ಸತತವಾಗಿ ನೀವು ನನ್ನನ್ನ ನಿಮ್ಮ ಸೇವಕನಾಗಿ ಇಟ್ಕೊಂಡಿದ್ದೀರಿ. ಕೆಲಸ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ನನಗೆ ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಖಂಡಿತವಾಗಿ ನಿಮ್ಮೆಲ್ಲರ ಸಂತೃಪ್ತಿಗೆ, ನಿಮ್ಮೆಲ್ಲರ ಪ್ರೀತಿಗೆ ನನಗೆ ಸದಾ ಕೆಲಸ ಮಾಡುವಂತ ಅವಕಾಶ ಕೊಡಬೇಕು ಅಂತ ತಮ್ಮಲ್ಲಿ ಈ ವೇದಿಕೆ ಮುಖಾಂತರ ಕೇಳ್ತಾ, ಯಾಕೆಂದ್ರೆ ಜೀವನ ಯಾರಿಗೂ ಶಾಶ್ವತವಾಗಿ ಇಲ್ಲೇ ಇದು ಅಂತ ಖಂಡಿತವಾಗಿ ಆಗಲ್ಲ. ಇಟ್ಸ್ ಎ ಟೆಂಪರರಿ ಏರಿಯಾ. ಪರ್ಮನೆಂಟ್ ಆಗಿರುವಂಥದ್ದು ನಮ್ಮ ತಾಯಿ ಮಲಗಿದಾರಲ್ಲ, ಅದೇ ಪರ್ಮನೆಂಟ್ ಜಾಗ. ಇದು ಟೆಂಪರರಿ ಜಾಗ. ಈ ಟೆಂಪರರಿ ಜಾಗದಲ್ಲೇ ಎಲ್ಲ ಪರ್ಮನೆಂಟ್ ಆಗಿರ್ಬೇಕು ಅಂತ ಆಲೋಚನೆ ಮಾಡುವಂತ ಜನ ನಾವು. ಯಾವುದನ್ನು ಯಾರಿಗೂ ಬಿಟ್ಕೊಡಕ್ಕೆ ತಯಾರಾಗದೆ ಇರುವಂತವ್ರು ನಾವು. ಏನೇ ಇದ್ರು ಎಲ್ಲ ನನಗೆ ಇರಲಿ, ನಂದಾದ್ಮೇಲೆ ನೋಡೋಣ, ಜೋಬ್ ತುಂಬಿದ್ರು ಏನ್ ಸಿಗುತ್ತೆ ಕೈಯಲ್ಲಿ ಇಟ್ಕೊಳ್ಳೋಣ, ಈ ಕೈ ತುಂಬಿದ್ರೆ ಈ ಕೈಯಲ್ಲಿ ಇಟ್ಕೊಳ್ಳೋಣ, 2 ಕೈ ತುಂಬಿದ್ರೆ ಬಾಯಿಗೆ ಹಾಕೊಳ್ಳೋಣ ಅಂತ ಆಲೋಚನೆ ಮಾಡುವಂತ ಮನುಷ್ಯರು ನಾವು. ಇವತ್ತು ಆ ಮನಸ್ಥಿತಿಯನ್ನ ಬದಲಾಯಿಸಿ ಇನ್ನೊಬ್ಬ ಕಷ್ಟದಲ್ಲಿರುವಂತ ಮನುಷ್ಯನಿಗೆ ಸಹಾಯ ಮಾಡುವಂತ ಸುಮಾರು ಜನ ಮನುಷ್ಯರು ಇವತ್ತು ಶಾಂತಿನಗರದಲ್ಲಿ ಇದ್ದಾರೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಹೋದರ ಶಿವಕುಮಾರ್ ಈ ಭಾಗದಲ್ಲಿರುವಂತ ಜನರಿಗೆ ಸಹಾಯ ಮಾಡುವಂತ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನು ಡ್ಯಾನ್ಸ್ ಮ್ಯೂಸಿಕ್ ಅಲ್ಲ, ಜನರಿಗೆ ಮಾಡುವಂತ ಸೇವೆ ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಮೊನ್ನೆ ಕಾರ್ಪೊರೇಟರ್ಗಿಂತ ಅಭ್ಯರ್ಥಿಗಿಂತ ಬಹಳ ದೊಡ್ಡ ಲೀಡರ್ ಇದ್ದಾರೆ. ಅವ್ರು ಯಾರು ಅಂತ ಗೊತ್ತಾ ನಿಮಗೆ? ಪಕ್ಷದಲ್ಲಿ ಬಹಳ ಪ್ರಾಮುಖ್ಯತೆ ಇರುವಂತ ನಾಯಕ ಅಂದ್ರೆ ಬೂತ್ ಲೀಡರ್. ಲೀಡರ್ ಇದೆ, ಏನೂ ಮಾಡೋ ಕೆಲಸ ನಾವು ಇವತ್ತು ಇಲ್ಲಿ ಕೂಡ ಏನಾದ್ರೂ ಕೆಲಸ ಆಗಿದ್ರೆ ಅದೆಲ್ಲ ಬೂತ್ ಲೀಡರ್ಗಳಿಂದಾನೇ ಆಗ್ತಾ ಇರೋದು. ಇದೆಲ್ಲಾನು ನಿಮ್ಮಿಂದ ಮಾತ್ರ ಸಾಧ್ಯ. ಪಕ್ಷದವ್ರಿಗೂ ಗೊತ್ತು, ಹೇಳ್ತಾ ಇರೋದು ನಿಮ್ಮಿಂದ ಅನ್ನೋದು ಅವ್ರಿಗೂ ಗೊತ್ತು. ಹೋದ ಚುನಾವಣೆಯಲ್ಲಿ ಸ್ವಲ್ಪ ಆಟ ಆಡಿದ್ರು ಅವರು. ಬೂತ್ ಲೀಡರ್ಗಳನ್ನ ಸ್ವಲ್ಪ ಹಾಳು ಮಾಡುವಂತ ಕೆಲಸ ಪ್ರಯತ್ನ ಮಾಡಿದ್ರು. ಭಗವಂತ ನನ್ನ ಜೊತೆ ಇದ್ದಾನೆ, ಅದ್ರ ಬಗ್ಗೆ ನಿಮ್ಗೆ ಏನ್ ಸಂಶಯ ಬೇಡ. ಭಗವಂತ ಹೇಳ್ತಾನೆ, ನಾನು ಮಾಡ್ತೀನಿ. ಅದನ್ನ ನಾನು 100 ಸರಿ ಹೇಳಿದ್ದೀನಿ. ಆಂಡವನ್ ಸೊಲ್ರ ಹ್ಯಾರಿಸ್ ಪಂಡ್ರ ಇದ್ದಿದ್ದ ಕಣ್ಮಗ ಜೀವನದಾಗ ಏನಾರ ಸಾಧನೆ ಮಾಡಬೇಕು ಅಂತಿದ್ರೆ ನನ್ನ ಅಪ್ಪನ ಸಾಧನೆ ಮಾಡ್ರು. ನೀವು ಹೆಸರು ಮಾಡ್ಕೊಳ್ಳೋದಷ್ಟೇ ಅಲ್ಲದೆ ನಮ್ಮಂತ ಎಷ್ಟೋ ಜನ ಮಕ್ಕಳು ಬಡವ್ರ ಬಾಕ್ರಿಗೆಲ್ಲ
ಆಸರಾಗಿ ನಿಂತವ್ರಲ್ಲ ಆ ನನ್ನ ಅಪ್ಪನ ಭಗವಂತ ಸಂದಾಗಿಟ್ಟಿರ್ಲಿ ಕಣ್ಮಗ, ಸಂದಾಗಿಟ್ಟಿರ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮ ಹೀಗೆ ಮುಂದುವರಿತಾ